ಇನ್ನು ಹೂವಿನ ವ್ಯಾಪಾರಿಗೂ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿದೆ. 2023-24ರಲ್ಲಿ 54 ಲಕ್ಷದ ವ್ಯವಹಾರ ನಡೆದಿದ್ದು ಟ್ಯಾಕ್ಸ್ ಕಟ್ಟಿ ಅಂತ ನೋಟಿಸ್ ಕೊಟ್ಟಿದೆ. ಫೋನ್ ಪೇ, ಪೇಟಿಎಂ ಮೂಲಕ 53,87,778 ರೂಪಾಯಿ, ಅಂದರೆ ಹತ್ರ 54 ಲಕ್ಷ ರೂಪಾಯಿ ವ್ಯವಹಾರ ಮಾಡಿದ್ದಾರಂತೆ ಒಂದು ವರ್ಷದಲ್ಲಿ. ಈ ಮೊತ್ತಕ್ಕೆ CGST, SGST ಈ ಮೊತ್ತವನ್ನು ಕಟ್ಟಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಉಳ್ಳಾಲದ ಹೂವಿನ ವ್ಯಾಪಾರಿ ಸೋಮೇಗೌಡಗೆ ನೋಟಿಸ್ ಕೊಟ್ಟಿದ್ದಾರೆ. ತಳ್ಳೋ ಗಾಡಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಯಾವ ವ್ಯಾಪಾರ? ಹೂವಿನ ವ್ಯಾಪಾರ. ಹೂವಿನ ವ್ಯಾಪಾರ ಮಾಡಿನೇ ಒಂದು ವರ್ಷದಲ್ಲಿ 54 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದಾರೆ. ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅದರ ಲೆಕ್ಕಾಚಾರ ಏನು ಅಂದರೆ, ಒಂದು ವರ್ಷದಲ್ಲಿ UPI ಪೇಮೆಂಟ್ ಮೂಲಕ 40 ಲಕ್ಷಕ್ಕಿಂತ ಹೆಚ್ಚು ವ್ಯಾಪಾರ ಮಾಡಿದ್ರೆ ಅವರು ವಾರ್ಷಿಕವಾಗಿ 1.5 ಕೋಟಿ ವ್ಯಾಪಾರ ಮಾಡ್ತಾರೆ ಅಂತ, ಅದಕ್ಕಿಂತ ಹೆಚ್ಚು ಮಾಡ್ತಾರೆ ಅಂತ. 1.5 ಕೋಟಿ ರೂಪಾಯಿ ವ್ಯಾಪಾರ ಮಾಡಿದ್ರೆ 1% ಟ್ಯಾಕ್ಸನ್ನು ಕಟ್ಟಬೇಕು. 1% ಟ್ಯಾಕ್ಸನ್ನು ಕಟ್ಟಬೇಕು. ಹಾಗಾಗಿ ಇವರಿಗೆ 10 ಲಕ್ಷ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ದಾರೆ. ಈ ಹೂವಿನ ವ್ಯಾಪಾರಿ 2018ರಲ್ಲಿ 30 ಲಕ್ಷ ರೂಪಾಯಿ ವ್ಯವಹಾರ ಮಾಡಿದ್ದಾರೆ UPI ಮೂಲಕ. 2021ರಲ್ಲಿ 17 ಲಕ್ಷ, 2023ರಲ್ಲಿ 53 ಲಕ್ಷ ರೂಪಾಯಿ ವ್ಯವಹಾರ, 2024ರಲ್ಲಿ 54 ಲಕ್ಷ ರೂಪಾಯಿ ವ್ಯವಹಾರ. 2023-24 ವರ್ಷಕ್ಕೆ 10 ಲಕ್ಷ ತೆರಿಗೆ ಕಟ್ಟಿ, ಅಂದರೆ 1% ತೆರಿಗೆ ಕಟ್ಟಿ ಅಂತ ಕೇಳಿದ್ದಾರೆ. ಅವರ ಲೆಕ್ಕಾಚಾರದ ಪ್ರಕಾರ ಇವರು 1.5 ಕೋಟಿಗಿಂತ ಹೆಚ್ಚು ವ್ಯವಹಾರ ಮಾಡಿದ್ದಾರೆ ಅಂತ. UPI ಮೂಲಕವೇ 54 ಲಕ್ಷ ಒಂದು ವರ್ಷಕ್ಕೆ ತಳ್ಳು ಗಾಡಿಯಲ್ಲಿ ಹೂವಿನ ಅಂಗಡಿ ಇಟ್ಕೊಂಡಿರುವಂಥ ವ್ಯಾಪಾರಿ ಮಾಡಿರುವ ವ್ಯಾಪಾರ, ಬಿಸ್ನೆಸ್. ನಮ್ಮ ಪ್ರತಿನಿಧಿ ಸತಾರ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. 2023-24 ಆರ್ಥಿಕ ವರ್ಷದಲ್ಲಿ 10 ಲಕ್ಷದಷ್ಟು ತೆರಿಗೆ ಕಟ್ಟುವಂತೆ ಬೀದಿ ಬದಿ ಹೂವಿನ ವ್ಯಾಪಾರಿಗೆ ವಾಣಿಜ್ಯ ಇಲಾಖೆಯಿಂದ ಈಗಾಗಲೇ ನೋಟಿಸನ್ನು ಕೊಡಲಾಗಿದೆ. ಸದ್ಯ ನಾನೀಗ ಆ ಒಂದು ಅಂಗಡಿಯ ಮುಂಭಾಗದಲ್ಲಿದ್ದೀನಿ. ಈ ಒಂದು ಅಂಗಡಿಯಲ್ಲಿ ಸೋಮೇಗೌಡರವರು ವ್ಯಾಪಾರವನ್ನು ಮಾಡ್ತಾರೆ. ಕಳೆದ ಹಲವು ವರ್ಷಗಳಿಂದ ವ್ಯಾಪಾರ ಮಾಡ್ತಾರೆ. ಇವರಿಗೆ ಒಂದೇ ವರ್ಷ ಅಂದರೆ 2023-24 ಆರ್ಥಿಕ ವರ್ಷದಲ್ಲಿ 10 ಲಕ್ಷ ಕಟ್ಟುವಂತೆ ನೋಟಿಸ್ ಕೊಟ್ಟಿದ್ದಾರೆ. ಜೊತೆಗೆ 2021-2025 ತನಕ ಏನೇನು UPI ಮೂಲಕ ವ್ಯವಹಾರ ಆಗಿದೆ ಅದರ ಮೇಲೆ ನೀವು ತೆರಿಗೆ ಕಟ್ಟಬೇಕು ಅಂತ ನೋಟಿಸ್ ಕೊಡಲಾಗಿದೆ. ಹಾಗಾದರೆ ಎಷ್ಟು ನೋಟಿಸ್ ಕೊಟ್ಟಿದ್ದಾರೆ, ಎಷ್ಟು ಹಣ ಕಟ್ಟುವ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಖುದ್ದು ವ್ಯಾಪಾರಿ ಸೋಮೇಗೌಡರನ್ನ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಈಗ ನಿಮಗೆ ಯಾವಾಗ ನೋಟಿಸ್ ಬಂತು, ಎಷ್ಟು ಕೊಡಬೇಕು ಅಂತಂದ್ರೆ? ಸರ್, ಒಂದು ತಿಂಗಳಿಂದೆ ನೋಟಿಸ್ ಬಂತು ಸರ್. ಅದು ಇಷ್ಟು ಅಂತ ಇಲ್ಲ, ಇದ್ರ ಪ್ರಕಾರ ನೋಡಿದ್ರೆ ಒಂದು 8 ಲಕ್ಷ 10 ಲಕ್ಷ ಕಟ್ಟಬೇಕಾಗುತ್ತೆ ಒಂದು ವರ್ಷಕ್ಕೆ ಅಂತ ಬಂದೈತೆ ಸರ್. 4 ವರ್ಷದ ಕಳಿಸಿದ್ದಾರೆ. 4 ವರ್ಷಕ್ಕೆ ನಮಗೂ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಸರ್. 8 ಒಂದು 18 ಲಕ್ಷನೇ ಬರುತ್ತೆ, ಅಷ್ಟು ಕಟ್ಟಿ ಅಂತ ಬಂದೈತೆ. ಇವರು 4 ವರ್ಷದಿಂದ ಏನು ಮಾಡ್ತಿದ್ರು ಅಂತ ಹೇಳೋದು. ನಾನು ರೂಲ್ಸ್ ಬ್ರೇಕ್ ಮಾಡಲ್ಲ, ಅವ್ರು ರೂಲ್ಸ್ ನಡೆಸಲಿ, ಕಟ್ಸ್ಕೊಳ್ಳಿ GSTನ. 4 ವರ್ಷದಿಂದ ಏನು ಮಾಡ್ತಿದ್ರು ಅಲ್ವಾ? 4 ವರ್ಷದ ಒಂದೇ ಸಲ ಕಟ್ತಾರಾ? 4 ವರ್ಷದಿಂದ ಏನು ಮಾಡ್ತಿದ್ರು ಇವರು? ವರ್ಷ ಕಳಿಸ್ಬೇಕಿತ್ತಲ್ವಾ? 4 ವರ್ಷದಿಂದ ಒಂದೇ ಸಲ ಕಳಿಸ್ಬಿಟ್ಟು ಕಟ್ಟಿ ನೀವು ಇದು ರಿಪ್ಲೈ ಕೊಡಿ ನೀವು ಅಂತಂದರೆ ಏನು ರಿಪ್ಲೈ ಕೊಡೋಣ? ನಾವು ತರೋದು ನಾವು ಹೂವು, ಯಾವ ಸ್ಲಿಪ್ ಕೊಡ್ತಾರೆ? ಹೂವಲ್ಲಿ ಮಾರ್ಕೆಟಲ್ಲಿ ಸ್ಲಿಪ್ ಕೊಡ್ತಾರಾ? ನಾವು ಸ್ಲಿಪ್ ಕೊಡ್ತೀವ? ಏನು ರಿಪ್ಲೈ ಕೊಡಲಿ? ಆಡಿಟ್ರ್ ಕರ್ಕೊಬನ್ನಿ, ನೀವು ರಿಪ್ಲೈ ಕೊಡಿ ಅಂತ ಹೇಳಿದ್ರು. ಒಂದು ವಾರದೊಳಗೆ ನೀವು ಅದೇನು ಕೊಡಿ ಅಂತ. ಏನು ಕೊಡಲಿ ನಾವು? ಏನು ತಗೊಂಡೋಗಿ ಕೊಡಲಿ ಅವ್ರಿಗೆ? ಏನು ಕೊಡಲಿ ಸರ್? ಈಗ ಇದಾದ್ಮೇಲೆ ಅಂದರೆ ನೋಟಿಸ್ ಬಂದಮೇಲೆ ಏನು ನಿರ್ಧಾರ ಮಾಡಿದ್ರಿ? ಇದಾದ್ಮೇಲೆ ಕ್ಯಾಶಿಗೆ ಏನಾದರೂ ಕ್ಯಾಶ್ಗೆ ಗೂಗಲ್ ಪೇ, ಫೋನ್ ಪೇನೇ ಮಾಡಿಸ್ಕೊತಾ ಇಲ್ಲ ಸರ್. ಕ್ಯಾಶೇ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆದ್ದರಿಂದ ನಮಗೆ ವ್ಯಾಪಾರ ಅರ್ಧಕ್ಕರ್ಧ ಇಲ್ಲವೇ ಇಲ್ಲ ಸರ್. ಈಗ ನಮ್ಮ ವ್ಯಾಪಾರ ಏನು ಅಂದರೆ ಇವತ್ತೊಂದಿದೆ ಇವತ್ತೇ ಮಾರಬೇಕು, ನಾಳೆ ಮಡಿಕೊಂಡ್ರೆ ಅದು ವೇಸ್ಟ್ ಆಗುತ್ತೆ. ಅದನ್ನು ಇವತ್ತಿಂದ ನಾಳೆ ಯಾರೂ ತೊಗೊಳ್ಳಲ್ಲ. ಹಂಗಾಗಿ ಅದರಿಂದ ನೋಡಿದ್ರೆ ವೇಸ್ಟ್ ಆಗ್ತೈತೆ ನಮಗೆ. ಅದು ಏನಿಲ್ಲ ಸರ್, ನಾವು ತಳ್ಳ ಗಾಡಿ ಮೇಲೂ ಮಾರ್ತಿದ್ವಿ, ಈಗ ಅದನ್ನು ನಿಲ್ಲಿಸ್ಬಿಟ್ಟಿದ್ದೀವಿ. ಈಗ ಒಂದು ಗಾಡಿ ಮೇಲೆ ಮಾರ್ತಾ ಇದ್ದೀವಿ. ಕಟ್ಟಲೇಬೇಕು ಅಂದರೆ ನಾವೀಗ ಕಟ್ಟಕ್ಕೆ ನಮ್ಮ ಹತ್ರ ಇಲ್ಲ ಸರ್. 10 ಲಕ್ಷ ಕಟ್ಟು ಅಂದರೆ ನಾವು ಊರಿಂದ ಊರಿಗೆ ಬಂದಿರೋದು. 10 ಲಕ್ಷ ಇದ್ದರೆ ಹಸು ಕಟ್ಕೊಂಡು ಊರಲ್ಲೇ ಇರ್ತಿದ್ವಿ ನಾವು. ಇಲ್ಲಿಗೆ ಯಾಕೆ ಬಂದು ವ್ಯಾಪಾರ ಮಾಡ್ತಿದ್ವಿ ನಾವು? ತಳ್ಳಗಾಡಿ ವ್ಯಾಪಾರನ 10 ಲಕ್ಷ ಎಲ್ಲಿಂದ ತಂದು ಕಟ್ತಾರೆ ಸರ್? 5 ಲಕ್ಷ ಇದ್ದರೂ ಕುರಿ ತಗೊಂಡು ಹಸು ತಗೊಂಡು ಊರಲ್ಲೇ ನಾವು ಇರ್ತಿದ್ವಿ. ಇಲ್ಲಿಗೆ ಯಾಕೆ ಬರ್ತಿದ್ವಿ? ಏನಿಲ್ಲ ಸರ್, ಅವ್ರ ರೂಲ್ಸ್ ನಾನು ಬ್ರೇಕ್ ಮಾಡಲ್ಲ. ರೂಲ್ಸ್ ಇದೆಯಾ ಮಾಡಲಿ, ವರ್ಷಕ್ಕೊಂದ್ಸಲ ಕಳಿಸ್ಬೇಕು, ಅದೇನು ರೂಲ್ಸ್ ಹೇಳಬೇಕು. ಇವರು ಒಂದೇ ಸಲ 4 ವರ್ಷದ ಕಟ್ಟಿ, ನೀವು 4 ವರ್ಷದ್ನು ಅಂತ ಹಿಂಗೆ 4 ವರ್ಷದ ಕಟ್ಟಿದ್ರೆ ನಾವೇನು ಮಾಡೋದು? 4 ವರ್ಷದಿಂದ ಎಲ್ಲಿ ಕಟ್ಟೋದು? ಈಗಿಂದ ಕ್ಲಿಯರ್ ಮಾಡ್ಕೊಳ್ಳಿ ಸರ್. ಮುಂದದು ಏನಾಗುತ್ತೆ ನೋಡೋಣ. ಈಗಂತೂ ನಾವು ಕಟ್ಟಕ್ಕೆ ನಮ್ಮ ಹತ್ರ ಕಾಸಿಲ್ಲ. ಕುಣಿಸ್ಕೊತಾರ, ಕುಣಿಸ್ಕೊಳ್ಳಿ. ಈಗೇನಾರು ಅವ್ರು ಕಟ್ಟಲೇಬೇಕು, ನೀವು ಮಾಡೋಕ್ಕಿಲ್ಲ ಅಂತಂದರೆ ಊರಿಗೆ ಹೊಂಟೋಯ್ತೀವಿ ಸರ್, ಅಷ್ಟೇ. ಏನು ಮಾಡ್ಕೋತಾರೋ ಮಾಡ್ಕೊಳ್ಳಿ, ಅಷ್ಟೇ ನಮ್ಮ ನಿರ್ಧಾರ. ಇವಿಷ್ಟು ಹೂವಿನ ವ್ಯಾಪಾರಿ ಸೋಮೇಗೌಡವರ ಮಾತು. ಅಂದರೆ
ನಾವಿಷ್ಟು ಅಂದರೆ 5 ವರ್ಷದಲ್ಲಿ ಪ್ರತಿ ವರ್ಷ ಒಂದು ನೀವು ಬಂದು ಕಟ್ಟಿ ಅಂತಂದರೆ ನಾವು ಕಟ್ಬೋದಿತ್ತು. ಏಕಾಏಕಿ ಇಷ್ಟು ಲಕ್ಷ ಕಟ್ಟಿ ಅಂತಂದರೆ ನಮ್ಗೆ ದೊಡ್ಡ ಅಮೌಂಟ್ ಆಗುತ್ತೆ, ಕಟ್ಟಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಸಹಾಯಕತೆ ಮಾತನ್ನು ವ್ಯಾಪಾರಿ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಸತ್ತಾ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.